ಶ್ರೀ ಗುರುಭ್ಯೋ ನಮಃ. ಪದಾಮುಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ. ಮುಂದಿನ ಪದ್ಯ ಈ ರೀತಿಯಾಗಿದೆ. ಅಧಮ ಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದುಮ ಜಾಂಡೋದರನು ಸರ್ವರ ಹೃದಯದೊಳಗೀರೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ ನಿರಂಜನಗೆ. ಅಧಮ ಮಾನವನೋರ್ವ, ಅಧಮ ಮಾನವನು ಓರ್ವ ಮಂತ್ರ ಔಷಧಗಳನ್ನು ತಾನು ಅರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಪದುಮಜಾಂಡೋದರನು ಪೂರ್ತಿ ಇಟ್ಕೊಂಡ್ಬಿಡೋಣ. ಸರ್ವರ ಹೃದಯದೊಳಗೆ ಇರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ. ಒಂದು ಮನೆ ಹತ್ತಿ ಉರಿತಾ ಇದೆ. ಹತ್ತಿ ಉರಿತಾ ಇರತಕ್ಕಂತಹ ಮನೆ ಒಳಗಡೆ ಯಾರು ಇದ್ರೆ ಅವರೂ ಕೂಡ ಸುಟ್ಟು ಭಸ್ಮ ಆಗ್ತಾರೆ. ಅಥವಾ ಅಲ್ಲಿ ಏನೇನಿದೆ ಪದಾರ್ಥಗಳು ಅದು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗತ್ತೆ. ಹಾಗೆ ಪರಮಾತ್ಮ ಜೀವರಾಶಿಗಳ ಒಳಗಡೆ ಇದ್ದಾನೆ ಅಂತಂದ್ರೆ ಜೀವರಾಶಿಗಳಿಗೆ ಕರ್ಮದ ಸಂಪರ್ಕ ಇದೆ. ಆ ಕರ್ಮದ ಸಂಬಂಧ ಹಾಗಾದ್ರೆ ಪರಮಾತ್ಮನಿಗೂ ಬರಬೇಕಲ್ಲ ಅಂತ ಆಕ್ಷೇಪಣೆಯನ್ನ ಮಾಡಿದ್ರೆ ಅದಕ್ಕೆ ದಾಸರಾಯರು ಇನ್ನೂ ಒಂದು ದೃಷ್ಟಾಂತವನ್ನ ಕೊಟ್ಟು ಪರಮಾತ್ಮ ನಿರ್ಲಿಪ್ತನಾಗಿದ್ದಾನೆ, ಅವನಿಗೆ ಯಾವುದೇ ರೀತಿಯಾದಂತಹ ಲೇಪ ಇಲ್ಲ, ದೋಷದ ಲವಲೇಶವೂ ಇಲ್ಲದೆ ಇರತಕ್ಕಂತಹ ಪರಮಾತ್ಮನಿಗೆ ಕಾಲ ಕರ್ಮಗಳ ಸಂಬಂಧ ಏನಾದ್ರು ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅನ್ನೋದನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅಧಮ ಮಾನವನು, ಅಧಮನಾಗಿರ್ತಕ್ಕಂತಹ ಒಬ್ಬ ಮನುಷ್ಯ, ತುಂಬಾ ನೀಚ ಅವನು. ಅಂದ್ರೆ ಯಾವುದೋ ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೋಬೇಡ. ವಿಷ್ಣುವನ್ನ, ವಾಯುದೇವರನ್ನ, ಎಲ್ಲರನ್ನ ದೇವತೆಗಳನ್ನ ಬಿಟ್ಟು ಯಾರೋ ಕ್ಷುದ್ರರಾದ ದೇವತೆಗಳು ಅವರನ್ನ ಒಲಿಸ್ಕೊಂಡಿರ್ತಾನೆ. ಅದರಿಂದ ಏನ್ ಮಾಡ್ತಾನೆ? ಮಂತ್ರ ಔಷಧಗಳನ್ನು ತಾನರಿತು ಆ ಕ್ಷುದ್ರ ದೇವತೆಗಳಿಂದ ಆ ಸಿದ್ಧಿಯನ್ನ ಪಡೆದು ಅವರನ್ನು ಕುರಿತು ತಪಸ್ಸನ್ನ ಮಾಡಿ ಆ ಮಂತ್ರ ಸಿದ್ಧಿ ಆಗಿರತ್ತೆ. ಅದು ಕ್ಷುದ್ರವಾದ ಯಾವುದೋ ಮಂತ್ರ. ಆ ಮಂತ್ರಗಳನ್ನ ಉಪದೇಶ ಮಾಡಿ ಜಪವನ್ನ ಮಾಡಿ ಸಿದ್ಧಿ ಮಾಡ್ಕೊಂಡಿರ್ತಾನೆ. ಮಂತ್ರ ಔಷಧಗಳನ್ನು ಅದೇ ರೀತಿಯಾಗಿ ಯಾವುದೋ ಮೂಲಿಕೆ ಗಿಡಮೂಲಿಕೆಗಳು ಅದೆಲ್ಲ ತೆಗೆದುಕೊಂಡು ಬಂದು ಅದರಲ್ಲೂ ಕೂಡ ತಾನು ಪರಿಣಿತಿಯನ್ನ ಪಡೆದಿರ್ತಾನೆ, ಅದರಲ್ಲೂ ಎಕ್ಸ್ಪರ್ಟ್ ಆಗಿರ್ತಾನೆ. ಅಧಮ ಮಾನವನು ಓರ್ವ ಅಂತಂದ್ರೆ ಒಬ್ಬ ಅಧಮ ಮಾನವ ಏನಿದ್ದಾನೆ ಅವನು ಮಂತ್ರ ಔಷಧಗಳನ್ನು ತಾನರಿತು ಅದನ್ನ ಚೆನ್ನಾಗಿ ಅಧ್ಯಯನವನ್ನ ಮಾಡಿದವನಾಗಿ ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಅವನಿಗೆ ಇದರಿಂದ ಏನಾಗತ್ತೆ ಅಂತಂದ್ರೆ ಅಗ್ನಿ ಒಳಗಡೆ ಹೋದ್ರೆ ಅವನೇನೋ ಒಂದು ಔಷಧ ಹಚ್ಕೊಂಡಿರ್ತಾನೆ. ಈ ಚರ್ಮಕ್ಕೆ ಔಷಧ ಹಚ್ಕೊಂಡು ಅವನ ಅಗ್ನಿಗೆ ಹೋಗ್ದ ಅಂತಂತಾದ್ರೆ ಅಗ್ನಿ ಸ್ತಂಭನ ವಿದ್ಯೆಯನ್ನ ಅವನು ಸಿದ್ಧಿ ಮಾಡ್ಕೊಂಡಿರ್ತಾನೆ. ಆ ಅಗ್ನಿ ಸುಡೋದೇ ಇಲ್ಲ ಅವನಿಗೆ. ಅಥವಾ ಅವನು ಉದಕದ ಮೇಲೆ ಬೇಕಾದ್ರೆ ಆ ಜಲಸ್ತಂಭನವನ್ನ ಮಾಡಿಕೊಂಡು ನೀರಿನ ಮೇಲೆ ನಡ್ಕೊಂಡು ಹೊರಟೋಗ್ತಾನಂತೆ. ಇದೆಲ್ಲ ಹಿಂದಿನ ಕಾಲದಲ್ಲಿ ಆ ರೀತಿಯಾದಂತಹ ಸಿದ್ಧಿಯನ್ನ ಪಡೆದ ಇರ್ತಕ್ಕಂಥವರು ಇರ್ತಾ ಇದ್ರು. ಇವತ್ತು ತುಂಬಾ ಕಡಿಮೆ. ಇರ್ಲಿ. ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಅಂತಂತ ಅಂದ್ರೆ ಉದಕಗಳಲ್ಲಿ ಪ್ರವೇಶ ಮಾಡಿ ಉದಕದ ಸಂಬಂಧ ಇಲ್ಲದೇನೆ ಇರ್ತಾನೆ.
ಅಗ್ನಿಯಲ್ಲಿ ಪ್ರವೇಶ ಮಾಡಿ ಅಗ್ನಿಯ ಸಂಬಂಧ ಇಲ್ಲದೆ ಇರೋ ಹಾಗಿರ್ತಾನೆ. ಇವತ್ತು ಸ್ವಲ್ಪ ಟೆಕ್ನಾಲಜಿ ಮುಂದುವರೆದು ಏನಾಗಿದೆ ಅಂತಂದ್ರೆ ಇದೆಲ್ಲ ಡೆವಲಪ್ ಮಾಡಿದ್ದಾರೆ. ಈ ತರ ಒಂದು ಮೆಟೀರಿಯಲ್ಸ್ನೆಲ್ಲ ಇವತ್ತು ಡೆವಲಪ್ ಮಾಡಿದ್ದಾರೆ. ಫೈರ್ ರಿಟಾರ್ಡೆಂಟ್ ಮೆಟೀರಿಯಲ್ಸ್ ಅಂತ ಇದೆ, ಆಮೇಲೆ ಹೈಡ್ರೋಫೋಬಿಕ್ ಮೆಟೀರಿಯಲ್ಸ್ ಅಂತೆಲ್ಲ ಇವತ್ತು ಬಂದಿದೆ. ಇರ್ಲಿ, ಆದ್ರೆ ಅದೆಲ್ಲ ಸಂಪೂರ್ಣವಾಗಿ ಜಲಸ್ತಂಭನ ಆಗ್ಲಿ ಅಗ್ನಿಸ್ತಂಭನವನ್ನೇ ಮಾಡಲಿಕ್ಕೆ ಅದು ಯಾವುದೂ ಕೂಡ ಸಾಮರ್ಥ್ಯವನ್ನ ಹೊಂದಿಲ್ಲ. ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಅನೇಕ ಪ್ರಯತ್ನಗಳನ್ನ ಪಟ್ಟು ಅವರೆಲ್ಲ ಆ ರೀತಿಯಾದಂತಹ ಸಿದ್ಧಿಯನ್ನ ಮಾಡ್ಕೊಳ್ತಾ ಇದ್ರು. ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಇಷ್ಟೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯ ಆಗ್ತಾ ಇದೆ ಅಂತಂತ ಅಂದ್ರೆ, ಒಬ್ಬ ಅಧಮನ ಆಗಿರ್ತಕ್ಕಂತಹ ಮನುಷ್ಯನಿಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಅಂತಂತ ಅಂದ್ರೆ ಯಾವುದೇ ಲೇಪ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಗ್ನಿಯ ಒಳಗಡೆ ತಾನು ಅಗ್ನಿಯ ಸಂಬಂಧ ಇಲ್ಲದೆ ಇದ್ದಾನೆ, ನೀರಿನ ಒಳಗಡೆ ನೀರಿನ ಸಂಬಂಧ ಇಲ್ಲದೇನೆ ಇದ್ದಾನೆ ಅಂತಂತ ಅಂದ ಮೇಲೆ ಇನ್ನು ಪರಮಾತ್ಮ ಎಂಥ ಮಂದಿ ಪದುಮ ಜಾಂಡೋದರನು ಅಂತಾರೆ. ಅನಂತ, ಒಂದಲ್ಲ ಎರಡಲ್ಲ, ಅನಂತಾನಂತ ಬ್ರಹ್ಮಾಂಡಗಳನ್ನ ತನ್ನ ಉದರದಲ್ಲಿ ಹೊತ್ತಿರತಕ್ಕಂಥವನು ಪದುಮ ಜಾಂಡೋದರನು. ಪದುಮಜ ಅಂದ್ರೆ ಕಮಲದಿಂದ ಹುಟ್ಟಿರ್ತಕ್ಕಂಥವರು ಬ್ರಹ್ಮದೇವರು. ಪದುಮ ಜಾಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಆ ಬ್ರಹ್ಮಾಂಡಗಳನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಪರಮಾತ್ಮ ಇಟ್ಟುಕೊಂಡು ಸರ್ವರ ಹೃದಯದೊಳಗಿದೆ. ಅಂಥವನು ಎಲ್ಲಿದ್ದಾನೆ? ಎಲ್ಲ ಜೀವರಾಶಿಗಳ ಹೃತ್ಕಮಲ ಮಧ್ಯ ನಿವಾಸಿಯಾಗಿದ್ದಾನಲ್ವಾ. ನಮ್ಮೆಲ್ಲರ ಹೃತ್ಕಮಲ ಮಧ್ಯ ನಿವಾಸಿಯಾಗಿರ್ತಕ್ಕಂತಹ ಪರಮಾತ್ಮನ ಉದರದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳಿದೆ. ಇಂಥವನಿಗೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ, ಕಾಲದ ಸಂಬಂಧ ಆಗಲಿ ಕರ್ಮದ ಸಂಬಂಧ ಆಗಲಿ ಅಥವಾ ಕಲುಷ ಪಾಪಗಳ ಸಂಬಂಧ ಆಗಲಿ ಬೇರೆ ಇನ್ಯಾವುದೋ ದೋಷಗಳ ಸಂಬಂಧ ಆಗಲಿಕ್ಕೆ ಸಾಧ್ಯನಾ? ಕಾಲ ಗುಣ ಕರ್ಮ ಇದೇನಾರು ಮಾಡಲಿಕ್ಕೆ ಸಾಧ್ಯನಾ? ಪರಮಾತ್ಮನ ಮೇಲೆ ಏನಾರು ಎಫೆಕ್ಟ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಯಾಕೆ? ಇದೆಲ್ಲವೂ ಪರಮಾತ್ಮನಿಂದಲೇ, ಪರಮಾತ್ಮನ ಅಧೀನವೇ ಆಗಿದೆ. ಇದೆಲ್ಲವೂ ಪರಮಾತ್ಮನಿಂದಲೇ ನಿಯಮಿತ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಈ ಅವನ ಅನುಗ್ರಹದಿಂದಲೇ ಇದೆಲ್ಲ ಇರೋದು. ಅವನ ಅನುಗ್ರಹ ತೆಗೆದುಬಿಟ್ಟ ಅಂತಂತಾದ್ರೆ ಕಾಲ ಏನು ಮಾಡ್ಲಿಕ್ಕೆ ಸಾಧ್ಯ? ಕರ್ಮ ಏನು ಮಾಡ್ಲಿಕ್ಕೆ ಸಾಧ್ಯ? ಏನೂ ಇಲ್ಲ. ನ ಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಶಮಚಿತ್ತನು ತದ್ಧಿಯತಃ ಚಿದಚಿತ್ತನು ಸರ್ವಮಸೌತು ಹರಿರ್ಯಮಯೇದಿತಿ ವೈದಿಕಮಸ್ತಿ ವಚಃ. ಹರಿಹಿ ಯಮಯೇತ್, ಪರಮಾತ್ಮನೇ ಅದೆಲ್ಲದಕ್ಕೂ ನಿಯಾಮಕನಾಗಿದ್ದಾನಂತೆ. ಈ ಯಾವ್ದಾರು ಕರ್ಮ ಕಾಲ ಯಾವ್ದಾರು ಪರಮಾತ್ಮನ ಮೇಲೆ ಎಫೆಕ್ಟ್ ಅನ್ನ ತೋರಿಸಲಿಕ್ಕೆ ಸಾಧ್ಯನಾ? ಇಲ್ಲ. ಆದ್ರಿಂದ ಜೀವರಾಶಿಗಳ ಹೃತ್ಕಮಲ ಮಧ್ಯ ನಿವಾಸಿಯಾಗಿದ್ದಾನೆ ಅಂತಂದ್ರೆ ಜೀವರಾಶಿಗಳಿಗೆ ಇರ್ತಕ್ಕಂತಹ ಕರ್ಮ ಸಂಬಂಧ ಎಂದೆಂದಿಗೂ ಪರಮಾತ್ಮನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇಂತಹ ಸಿದ್ಧಿಯನ್ನ ಪಡೆದಿರತಕ್ಕಂತಹ ಮನುಷ್ಯನಿಗೆ ಇದು ಸಾಧ್ಯ ಆಗ್ತಾ ಇದೆ. ಅಗ್ನಿಯ ಸಂಪರ್ಕ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಉದಕದ ಸಂಪರ್ಕ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂತಂದ್ರೆ ಇನ್ನು ಪರಮಾತ್ಮನಿಗೆ, ಇಡೀ ಬ್ರಹ್ಮಾಂಡವನ್ನೆಲ್ಲ ತನ್ನ ಉದರದಲ್ಲಿ ಹೊತ್ತಿರ್ತಕ್ಕಂತಹ ಪರಮಾತ್ಮನಿಗೆ ಸಾಧ್ಯ ಇಲ್ಲವೇನೋ? ಖಂಡಿತ ಸಾಧ್ಯ ಇದೆ. ಅದರಿಂದ ಯಾವುದೂ ಕೂಡ ಪರಮಾತ್ಮನ ಮೇಲೆ ಅಥವಾ ಪರಮಾತ್ಮನಿಗೆ ಸಂಬಂಧ ಇರೋದಿಲ್ಲ. ಕಾಲದ ಸಂಬಂಧ, ಕರ್ಮದ ಸಂಬಂಧ, ಇದೆಲ್ಲವನ್ನ ಮೀರಿ ನಿಂತಿರ್ತಕ್ಕಂಥವನು ಪರಮಾತ್ಮ. ಆದ್ರಿಂದಲೇ ಪರಮಾತ್ಮನನ್ನ ಸದಾ ಕಾಲ ನಾವು ಗುಣಪೂರ್ಣ ದೋಷದೂರ, ಗುಣಪೂರ್ಣ ದೋಷದೂರ ಅಂತ ಯಾಕೆ ಹೀಗೆ ಉಪಾಸನೆ ಮಾಡ್ತಾ ಇರಬೇಕು? ಯಾವುದೇ ರೀತಿಯಾದಂತಹ ಲೇಪವೂ ಪರಮಾತ್ಮನಿಗಿಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾ ಶೇಷ ದೋಷಾತಿ ದೂರ. ಯಾವುದೇ ಲೇಪ ಇಲ್ಲ ಪರಮಾತ್ಮನಿಗೆ.
ಅದಕ್ಕೆ ಅಂದಿದ್ದು ದಾಸರ ಇದೇನಂತ, ತಾಪ ಲೋಪ ಲೇಪ ಲೋಪ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪ ವೃಂದದಿಂದ ನಂದಿಸೂತ ಬಂದ ನೋಡೆ, ತಾಪ ಲೋಪ ಲೇಪ ಲೋಪ. ಇದಿಷ್ಟನ್ನು ಇದರ ಸಾರವನ್ನೇ ಐಜಿ ಸ್ವಾಮಿಗಳು ಅದರಲ್ಲಿ ತೆಗೆದಿಟ್ಟಿದ್ದಾರೆ. ತಾಪ ಲೋಪ ಲೇಪ ಲೋಪ ಬಂದ ನೋಡೆ ಅಂತ ಕೃಷ್ಣನನ್ನ ಸ್ತೋತ್ರ ಮಾಡಿದ್ದಾರೆ ಎಂಬಲ್ಲಿಗೆ ಕೃಷ್ಣಾರ್ಪಣ.